Namaste. Subject Basic Electrical Engineering. Author, textbook author D.C. Kulashrestha. Chapter number 2, Ohm's Law. Article number 2.2, Resistance. Comments on series and parallel combinations. ಈಗ ರೆಸಿಸ್ಟೆನ್ಸ್ ಅಥವಾ ಏನಿ ಎಲಿಮೆಂಟ್ಸ್, ಪ್ಯಾಸಿವ್ ಎಲಿಮೆಂಟ್ಸ್, ಸೊ ಲೈಕ್ ಪ್ಯಾರಲಲ್ ಇರ್ಬೋದು, ಸೀರೀಸಲ್ಲಿ ಇರ್ಬೋದು, ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನಲ್ಲಿ ಇರ್ಬೋದು. ಅವಾಗ ಏನು ಮಾಡಬೇಕು ನೋಡೋಣ. ಕನ್ಸಿಡರ್ ದಿ ಸಿಂಪಲ್ ಸರ್ಕ್ಯೂಟ್ ಆಫ್ ಫಿಗರ್ 2.12a, ದಿಸ್ ಒನ್. ಸೊ ಇದನ್ನು ಅಸಂಪ್ಷನ್ ಮಾಡ್ಕೊಳ್ಳೋಣ. ಸರ್ಕ್ಯೂಟ್ಸ್ ಫಾರ್ ಸಮ್ ಯೂಸ್ಫುಲ್ ಕಮೆಂಟ್ಸ್ ಆನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್. ಸೊ ಇದು ಸೀರೀಸ್ ಕನೆಕ್ಷನ್. ದಿಸ್ ಫಿಗರ್ ಎ ಈಸ್ ಸೀರೀಸ್ ಕನೆಕ್ಷನ್ ಬಿಕಾಸ್ ಕರೆಂಟ್ ಸೀರೀಸ್ ಆಗಿ ಅಂದರೆ ಸೋರ್ಸಿಂದ ಎಲಿಮೆಂಟ್ಸ್, ರೆಸಿಸ್ಟೆನ್ಸ್ ಎಲಿಮೆಂಟ್ ಇದೆಯಲ್ಲ, ಸೀರೀಸ್ ಆಗಿ ಫ್ಲೋ ಆಗ್ತಾ ಇದೆ. ಸೊ ದಿಸ್ ಸರ್ಕ್ಯೂಟ್ ಈಸ್ ಅ ಸೀರೀಸ್ ಕನೆಕ್ಷನ್. ಸೊ ಸಪೋಸ್ ಕರೆಂಟ್ ಬ್ರಾಂಚ್ ಆಗಿ ಡಿವೈಡ್ ಆದರೆ ಅದು ಪ್ಯಾರಲಲ್ ಕನೆಕ್ಷನ್. ಓಕೆ, ಕನ್ಸಿಡರ್ ದಿ ಸಿಂಪಲ್ ಸರ್ಕ್ಯೂಟ್ ಆಫ್ ಫಿಗರ್ 2.12a and ask yourself, are the voltage source Vs, this is the voltage source Vs, and the resistance R in series or parallel ಅಂತ ಕ್ವಶನ್ ಬರುತ್ತೆ. ಬಿಕಾಸ್ ಇದು ಸೀರೀಸ್ ಅಂದರೆ ನಿಮಗೆ ಇವಾಗ ಕನೆಕ್ಷನ್ ರೆಸಿಸ್ಟೆನ್ಸ್ Vs ಅಂದರೆ ಸೋರ್ಸ್ ವೋಲ್ಟೇಜ್ ಅಕ್ರಾಸಲ್ಲಿದೆ ಅಂತ ಕಾಣುತ್ತೆ. ಬಟ್ ಕರೆಂಟ್ ಫ್ಲೋ ಆಗ್ತಾ ಇರೋದೇನು, ಸೀರೀಸ್ ಆಗಿ ಫ್ಲೋ ಆಗ್ತಾ ಇದೆ. ಓಕೆ, ದಿ ಆನ್ಸರ್ ಈಸ್ ಕ್ಲಿಯರ್ಲಿ ಬೋತ್. ನಮ್ಗನ್ಸುತ್ತೆ ಇವಾಗ ಬೋತ್ ಇರ್ಬೋದು ಅಂತ. ದಿ ಟೂ ಎಲಿಮೆಂಟ್ಸ್ ಕ್ಯಾರಿ ದಿ ಸೇಮ್ ಕರೆಂಟ್ ಐ. ಸೊ ಇವಾಗ ಎರಡು ಎಲಿಮೆಂಟ್ಸ್ ಇದೆಯಲ್ಲ, ಇದು ಆ್ಯಕ್ಟಿವ್ ಎಲಿಮೆಂಟ್ಸ್, ಇದು ಪ್ಯಾಸಿವ್ ಎಲಿಮೆಂಟ್ಸ್. ಆ್ಯಕ್ಟಿವ್ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಎನರ್ಜಿ ಸೋರ್ಸ್, ವೋಲ್ಟೇಜ್ ಆ್ಯಂಡ್ ಕರೆಂಟ್ ಇದೆಲ್ಲ ಎನರ್ಜಿ ಸೋರ್ಸ್ ಆಗುತ್ತೆ. ಸೊ ವಿ ಎಸ್ ಈಸ್ ಸೋರ್ಸ್ ವೋಲ್ಟೇಜ್ ಈಸ್ ಆ್ಯಕ್ಟಿವ್ ಸೋರ್ಸ್ ಆ್ಯಂಡ್ ರೆಸಿಸ್ಟೆನ್ಸ್ ಇಸ್ ದ ಪ್ಯಾಸಿವ್ ಸೋರ್ಸ್. ಈ ಸೋರ್ಸಲ್ಲಿ ಕರೆಂಟ್ ಎರಡೂ ಕಡೆನೂ ಫ್ಲೋ ಆಗ್ತಾ ಇದೆ. ದಿ ಟೂ ಎಲಿಮೆಂಟ್ಸ್ ಕ್ಯಾರಿ ದಿ ಸೇಮ್ ಕರೆಂಟ್. ಇದು ಕೂಡ ಇದೇ ಕರೆಂಟನ್ನು ಕ್ಯಾರಿ ಮಾಡ್ತಾ ಇದೆ. ಆ್ಯಂಡ್ ಪ್ಯಾಸಿವ್ ಎಲಿಮೆಂಟ್ಸ್ ಈಸ್ ಆಲ್ಸೋ ಕ್ಯಾರಿ ದಿ ಸೇಮ್ ಕರೆಂಟ್ ಆ್ಯಂಡ್ ಹ್ಯಾನ್ಸ್ ದೇ ಆರ್ ಇನ್ ಸೀರೀಸ್. ಅಲ್ಲಿಗೆ ಇದು ಸೀರೀಸ್ ಆಯಿತು. ದೇ ಹ್ಯಾವ್ ದಿ ಸೇಮ್ ವೋಲ್ಟೇಜ್ ವಿ ಎಸ್ ಅಕ್ರಾಸ್ ದೆಮ್. ಈ ವಿ ಎಸ್ ವೋಲ್ಟೇಜ್ ಇದೆಯಲ್ಲ, ಈ ಪ್ಯಾಸಿವ್ ಎಲಿಮೆಂಟಿಗೆ ಅಕ್ರಾಸಲ್ಲಿದೆ. ಆ್ಯಂಡ್ ಹ್ಯಾನ್ಸ್ ದೇ ಆರ್ ಇನ್ ಪ್ಯಾರಲಲ್ ಆಗುತ್ತೆ. ಈಗ ಈ ಆ್ಯಕ್ಟಿವ್ ಎಲಿಮೆಂಟ್ ಆ್ಯಂಡ್ ಪ್ಯಾಸಿವ್ ಎಲಿಮೆಂಟ್ಸ್ ದೇ ಆರ್ ಇನ್ ಪ್ಯಾರಲಲ್ ಅಂತ ಆಗುತ್ತೆ. ಈ ಸರ್ಕ್ಯೂಟ್ ನೋಡಿದ ಕೂಡಲೇ ನಾವು ಸೀರೀಸ್ ಸರ್ಕ್ಯೂಟ್ ಅಂತ ಹೇಳೋಕ್ಕೆ, ಅದು ಕರೆಂಟ್ ಎರಡೂ ಸೈಡು ಕೂಡ ಎರಡು ಎಲಿಮೆಂಟಲ್ಲೂ ಸೇಮ್ ಫ್ಲೋ ಆಗ್ತಾ ಇರೋದ್ರಿಂದ ಸೀರೀಸ್ ಅಂತ ಹೇಳ್ತೇವೆ. ಬಟ್ ವೋಲ್ಟೇಜ್ ವಿ ಎಸ್ ಇದೆಯಲ್ಲ, ಅಕ್ರಾಸ್ ದಿಸ್ ಎಲಿಮೆಂಟ್ ಅಂತ ಹೇಳಿದ್ರೆ ಅದು ಪ್ಯಾರಲಲ್ ಆಗುತ್ತೆ. ಓಕೆ, ಆಫನ್ ದಿ circuits are drawn in such a way so that it becomes difficult to spot the series and parallel combinations. Consider, for example, figure 2.12b. This figure na consider ಮಾಡೋಣ. Okay, which resistance are in series and which resistance are in parallel. ಇಲ್ಲಿ ಯಾವ ರೆಸಿಸ್ಟೆನ್ಸ್ ಸೀರೀಸ್ ಆಗಿದೆ, ಯಾವ ರೆಸಿಸ್ಟೆನ್ಸ್ ಪ್ಯಾರಲಲ್ ಆಗಿದೆ ನೋಡಬೇಕು. The circuit has only two resistances R1 and R2 in series. ಇಲ್ಲಿ R1 ಮತ್ತು R8 ಇದೆಯಲ್ಲ, R1 and R8, this is R8 in series ಆಗಿದೆ. ಓಕೆ, series. Note that these two resistance are physically placed parallel to each other. But physically ನೋಡಲಿಕ್ಕೆ ಇದು ಆ್ಯಕ್ಚುಲಿ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದೀವಿ, ಗೊತ್ತಾಯ್ತಲ್ಲ. ಫಿಸಿಕಲಿ ಅಂದರೆ ಅಕ್ರಾಸಲ್ಲಿ ಇದು ಪ್ಲೇಸ್ ಮಾಡಿರೋದು. ಆದರೆ ಕರೆಂಟ್ ಏನಾಗುತ್ತೆ, ಇಲ್ಲಿ ಸೇಮ್ ಕರೆಂಟ್ ಫ್ಲೋಸ್ ಥ್ರೂ ದಿಸ್ ಎಲಿಮೆಂಟ್ ಈಸ್ ಆಲ್ಸೋ. R8 ಆ್ಯಂಡ್ R1ಅಲ್ಲಿ ಸೇಮ್ ಕರೆಂಟ್ ಫ್ಲೋ ಆಗೋದ್ರಿಂದ ಅದು ಸೀರೀಸ್ ಆಗುತ್ತೆ. R1 ಆ್ಯಂಡ್ R8 ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಬಟ್ ಫಿಸಿಕಲಿ ಇದು ಪ್ಲೇಸ್ಡ್ ಪ್ಯಾರಲಲ್ ಟು ಈಚ್ ಅದರ್. ಬಟ್ ಎಲೆಕ್ಟ್ರಿಕಲಿ ದೇ ಆರ್ ಇನ್ ಸೀರೀಸ್. ಎಲೆಕ್ಟ್ರಿಕಲಿ ದೇ ಆರ್ ಇನ್ ಸೀರೀಸ್, ಬಟ್ ಫಿಸಿಕಲಿ ದೇ ಆರ್ ಇನ್ ಪ್ಯಾರಲಲ್. The circuit has only two resistances R2 and R3 in parallel. ಸೊ ಇಲ್ಲಿ R2 ಮತ್ತು R3 ಇದೆಯಲ್ಲ, ಅದು ಮಾತ್ರ ಪ್ಯಾರಲಲ್. ಯಾಕಂದರೆ ಇಲ್ಲಿ ಕರೆಂಟ್ ಬರುತ್ತಲ್ಲ, ಆ ಕರೆಂಟು ಇಲ್ಲೂ ಡಿವೈಡ್ ಆಗುತ್ತೆ ಮತ್ತು ಇಲ್ಲೂ ಡಿವೈಡ್ ಆಗುತ್ತೆ. ಈ ಕರೆಂಟ್ ಬಂದಿದ್ದು ಮತ್ತು ಇಲ್ಲಿ ಡಿವೈಡ್ ಆಗುತ್ತೆ, ಇಲ್ಲಿ ಡಿವೈಡ್ ಆಗುತ್ತೆ.
ಗೊತ್ತಾಯ್ತಲ್ಲ. ಸೊ ಇಲ್ಲಿ ಕರೆಂಟ್ ಬಂದದ್ದು ಅಷ್ಟೇ, ಇಲ್ಲಿ ಡಿವೈಡ್ ಆಗುತ್ತೆ, ಇಲ್ಲಿ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ R2 ಆ್ಯಂಡ್ R3 ಆರ್ ಇನ್ ಪ್ಯಾರಲಲ್. ನೋ ಅದರ್ ಕಾಂಬಿನೇಷನ್ಸ್ ಆಫ್ ರೆಸಿಸ್ಟೆನ್ಸಸ್ ಆರ್ ಇನ್ ಸೀರೀಸ್ ಆರ್ ಇನ್ ಪ್ಯಾರಲಲ್. ಸೊ ಇಲ್ಲಿ ಸೀರೀಸ್ ಯಾವುದು ಅಂದರೆ R1 ಆ್ಯಂಡ್ R8 ಆರ್ ಇನ್ ಸೀರೀಸ್, R2 ಆ್ಯಂಡ್ R3 ಆರ್ ಇನ್ ಪ್ಯಾರಲಲ್. ಅದರ್ ಎಲಿಮೆಂಟ್ಸ್ ಇದೆಯಲ್ಲ ಅದು ಸೀರೀಸು ಅಲ್ಲ, ಪ್ಯಾರಲಲ್ಲೂ ಅಲ್ಲ. ಹಾಗಾದ್ರೆ ಏನದು? ಈಗ ನೋಡಿ, R4 ಈ ನೋಡಿಂದ ಈ ನೋಡಿಗೆ ಕನೆಕ್ಟ್ ಆಗಿದೆ. ಓಕೆ, ಹೀಗೆ ಕನೆಕ್ಟ್ ಆಯಿತು ಅಂದರೆ ಲೈಕ್ಸ್ ಇಲ್ಲಿ R3 ಇದೆ ಅಲ್ಲ, ಈ R3, ನೆಕ್ಸ್ಟ್ ಇಲ್ಲಿ R5 ಇದೆ. ಸೊ ದಿಸ್ ಈಸ್ R3, ದಿಸ್ ಒನ್ ಈಸ್ R5. ರೆಸಿಸ್ಟೆನ್ಸ್ R4 ಏನಾಗಿದೆ, ಈ ಕನೆಕ್ಟ್ ಆಗಿದೆ ಈ ಥರ. ಓಕೆ, ಇಲ್ಲಿ ಬೇರೆ ಏನೋ ಇದೆ, ಇಲ್ಲಿ ಏನೋ ಹೋಗ್ತದೆ. ಸೊ ಇದು ಲುಕ್ ಲೈಕ್ ಅ ಡೆಲ್ಟಾ ಕನೆಕ್ಷನ್. ದಿಸ್ ಪಾತ್ ಈಸ್ ಡೆಲ್ಟಾ ಕನೆಕ್ಷನ್ ಟೈಪ್. ಅಂದರೆ ಈಗ ಸೀರೀಸ್ ಯಾವುದು ಅಂದರೆ R1 ಆ್ಯಂಡ್ R8, ಪ್ಯಾರಲಲ್ ಸರ್ಕ್ಯೂಟ್ ಯಾವುದು ಅಂದರೆ R2 ಆ್ಯಂಡ್ R3. ರಿಮೈನಿಂಗ್ ಎಲಿಮೆಂಟ್ಸ್ ಇದೆಯಲ್ಲ R4, R5, R6, R7 ಆ್ಯಂಡ್ VS ಯಾವುದು ಸೀರೀಸು ಅಲ್ಲ, ಪ್ಯಾರಲಲ್ಲೂ ಅಲ್ಲ. ಇಲ್ಲೇನೋ ಸೀರೀಸು, ಸೋರ್ಸ್ ವೋಲ್ಟೇಜ್ಗೆ ಈ ರೆಸಿಸ್ಟೆನ್ಸ್ ಸೀರೀಸ್ ಆಗಿದೆ. ಬಟ್ ಇಲ್ಲಿ ಕೇಳ್ತಾ ಇರೋದು ಯಾವ ರೆಸಿಸ್ಟೆನ್ಸು ಸೀರೀಸ್ ಆಗಿದೆ, ಪ್ಯಾರಲಲ್ ಆಗಿದೆ ಅಂತ. R1 ಆ್ಯಂಡ್ R8 ಮಾತ್ರ ಸೀರೀಸು, R2 ಆ್ಯಂಡ್ R3 ಮಾತ್ರ ಪ್ಯಾರಲಲ್ಲು. ರಿಮೈನಿಂಗ್ ನಮಗೆ ಅದು ಸೀರೀಸು ಅಲ್ಲ, ಪ್ಯಾರಲಲ್ಲೂ ಅಲ್ಲ. ಓಕೆ, ನೆಕ್ಸ್ಟ್ ದಿ ಸರ್ಕ್ಯೂಟ್ ಹ್ಯಾಸ್ ಓನ್ಲಿ 2 ರೆಸಿಸ್ಟೆನ್ಸಸ್ R2 ಆ್ಯಂಡ್ R3 ಇನ್ ಪ್ಯಾರಲಲ್. ನೋ ಅದರ್ ಕಾಂಬಿನೇಷನ್ಸ್ ಆಫ್ ರೆಸಿಸ್ಟೆನ್ಸಸ್ ಆರ್ ಇನ್ ಸೀರೀಸ್ ಆರ್ ಇನ್ ಪ್ಯಾರಲಲ್. ಬೇರೆ ಅದರ್ ಕಾಂಬಿನೇಷನ್ಸ್ ಇದೆಯಲ್ಲ ಆ ರೆಸಿಸ್ಟೆನ್ಸಸ್ಸು ಸೀರೀಸು ಅಲ್ಲ, ಪ್ಯಾರಲಲ್ಲೂ ಅಲ್ಲ. ಓಕೆ, ಎ ರೆಸಿಸ್ಟೆನ್ಸ್ ಆರ್ ಎನಿ ಅದರ್ ಎಲಿಮೆಂಟ್ ನೀಡ್ ನಾಟ್ ಬಿ ಇನ್ ಸೀರೀಸ್ ಆರ್ ಇನ್ ಪ್ಯಾರಲಲ್ ವಿತ್ ಅದರ್ ರೆಸಿಸ್ಟೆನ್ಸ್ ಆರ್ ಎಲಿಮೆಂಟ್. ಫಾರ್ ಎಕ್ಸಾಂಪಲ್, ದಿ ರೆಸಿಸ್ಟೆನ್ಸಸ್ R5 ಆ್ಯಂಡ್ R4. ಇಲ್ಲಿ ಬರೋಣ, R5 ಆ್ಯಂಡ್ R4 ಇದೆಯಲ್ಲ ಇನ್ ಫಿಗರ್ ಬಿನಲ್ಲಿ, ಆರ್ ನೈದರ್ ಇನ್ ಸೀರೀಸ್ ನಾರ್ ಇನ್ ಪ್ಯಾರಲಲ್. ಇದು ಸೀರೀಸ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಇದನ್ನು ತೆಗೆದ್ರೆ ಸೀರೀಸ್ ಆಗಬಹುದು, ಗೊತ್ತಾಯ್ತಲ್ಲ. ನಾರ್ ಇನ್ ಪ್ಯಾರಲಲ್ ವಿತ್ ಎನಿ ಅದರ್ ರೆಸಿಸ್ಟೆನ್ಸ್. ದಿ ರೆಸಿಸ್ಟೆನ್ಸ್ R5, R4, R3 ಮೇಕ್ ವಾಟ್ ಈಸ್ ಕಾಲ್ಡ್ ಎ ಡೆಲ್ಟಾ ಕನೆಕ್ಷನ್. ಸೊ ಅಲ್ಲಿಗೆ R3, R4, R5ನ ನಾವು ಮೇಕ್ ಇಟ್ ಡೆಲ್ಟಾ ಕನೆಕ್ಷನ್. ಈಗ ಇಲ್ಲಿ ಹೇಳಿದ್ನಲ್ಲ, ಸೊ ಈ ಎಂಡಿಂದ ಈ ಎಂಡಿಗೆ R4 ಕನೆಕ್ಟ್ ಆಗಿರೋದು. ಅಲ್ಲಿ ಏನು ಸರ್ಕ್ಯೂಟ್ ಇದೆ ಹೀಗೆ ಬಂದು ಹೀಗೆ ಕನೆಕ್ಟ್ ಆಗಿದೆ, ಅದನ್ನು ತಗೊಬಂದು ಏನು ಮಾಡ್ತೀನಿ, ಸೊ ಹೀಗೆ ಕನೆಕ್ಟ್ ಮಾಡ್ತೇನೆ. ಸೊ ಡೆಲ್ಟಾ ಕನೆಕ್ಷನ್. ಇನ್ ಫಿಗರ್ 2.12c, ದಿಸ್ ಫಿಗರ್, ಓಕೆ, ದೇರ್ ಆರ್ ನೋ ರೆಸಿಸ್ಟೆನ್ಸಸ್ ದಟ್ ಆರ್ ಇನ್ ಸೀರೀಸ್ ಆರ್ ಇನ್ ಪ್ಯಾರಲಲ್. ಇಲ್ಲಿ ಯಾವುದೂ ಕೂಡ ಸೀರೀಸು ಅಲ್ಲ, ಪ್ಯಾರಲಲ್ಲೂ ಅಲ್ಲ. ನೋಡಿ, RC, RE, RD ಡೆಲ್ಟಾ ಕನೆಕ್ಷನ್ ಆಯಿತು, ಗೊತ್ತಾಯ್ತಲ್ಲ. ಸೊ ದಿಸ್ ಇಸ್ ಡೆಲ್ಟಾ ಕನೆಕ್ಷನ್ ಆಗ್ತದೆ. ಸೊ ಇನ್ ಫಿಗರ್ 2.12c, ದೇರ್ ಆರ್ ನೋ ರೆಸಿಸ್ಟೆನ್ಸಸ್ ದಟ್ ಆರ್ ಇನ್ ಸೀರೀಸ್ ಆರ್ ಇನ್ ಪ್ಯಾರಲಲ್ ವಿತ್ ಎನಿ ಅದರ್ ರೆಸಿಸ್ಟೆನ್ಸಸ್. ಯಾವ ರೆಸಿಸ್ಟೆನ್ಸ್ಗೂ ಅದು ಸೀರೀಸ್ ಆಗಿರಲ್ಲ, ಬೇರೆ ರೆಸಿಸ್ಟೆನ್ಸ್ಗೂ ಅದು ಪ್ಯಾರಲಲ್ ಆಗಿಲ್ಲ. However, the resistances RB, RC and RD make what is called a star connection. ಸೊ ಅಲ್ಲಿಗೆ ಇಲ್ಲಿ ನೋಡಿದ್ರೆ ಇದು T ಕನೆಕ್ಷನ್ ಥರ ಇದೆ. RB, RC, RD, RB, RC, RD ಇದೆಯಲ್ಲ, ಇದು ದಿಸ್ ಇಸ್ ಫಾರ್ T ಕನೆಕ್ಷನ್ ಅಥವಾ Y ಕನೆಕ್ಷನ್. ಓಕೆ, ಅದರ್ವೈಸ್ ಸ್ಟಾರ್ ಕನೆಕ್ಷನ್. T ಕನೆಕ್ಷನ್, Y ಕನೆಕ್ಷನ್ ಆರ್ ಸ್ಟಾರ್ ಕನೆಕ್ಷನ್. ಅದಾಯ್ತಲ್ಲ, ಸ್ಟಾರ್ ಅಂದರೆ ಹೀಗೂ ಆಗುತ್ತೆ. ಸೊ ಸ್ಟಾರ್ ಕನೆಕ್ಷನ್ ಇದು ಲೈಕ್ T ಕನೆಕ್ಷನ್ ಥರ ಇದೆಯಲ್ಲ, ಸೊ Y ಕನೆಕ್ಷನ್ ಅಂತಲೂ ಹೇಳ್ಬೋದು ಅಥವಾ ಸ್ಟಾರ್ ಕನೆಕ್ಷನ್ ಅಂತಲೂ ಹೇಳ್ಬೋದು. ಅದನ್ನು RB, RC, RD ಮೇಕ್ ವಾಟ್ ಈಸ್ ಕಾಲ್ಡ್ ಎ ಸ್ಟಾರ್ ಕನೆಕ್ಷನ್. ಅದನ್ನು ನಾವು ಸ್ಟಾರ್ ಕನೆಕ್ಷನ್ ಆಗಿ ಅರೇಂಜ್ ಮಾಡ್ಬೋದು. ಓಕೆ, ನೆಕ್ಸ್ಟ್, ದೇರ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಕಾಷನ್ ಅಬೌಟ್ ದಿ ಯೂಸ್ ಆಫ್ ಕರೆಂಟ್ ಡಿವೈಡರ್. ಸೊ ಕರೆಂಟ್ ಡಿವೈಡರ್ನ ನಾವು ಯೂಸ್ ಮಾಡಬೇಕಾದ್ರೆ ಸಮ್ ಇಂಪಾರ್ಟೆಂಟ್ ಕಾಷನ್ಸ್ ಇದೆ, ಅಂದರೆ ಸಮ್ ಇಂಪಾರ್ಟೆಂಟ್ ರೂಲ್ಸ್ ಇದೆ, ಗೊತ್ತಾಯ್ತಲ್ಲ. ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಫಸ್ಟು ಥಿಯರಿಟಿಕಲಿ ಆ ಥರ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಪ್ರಾಕ್ಟಿಕಲಿ ನಾವು ಅದೇ ಥರ ಕನೆಕ್ಷನ್ ಮಾಡೋದಕ್ಕೆ ಸಾಧ್ಯ. ಇಲ್ಲಾಂದರೆ ಸೀರೀಸ್ ಪ್ಯಾರಲಲ್ ಹೇಗೇಗೋ ನಾವಿಲ್ಲಿ ಕ್ಯಾಲ್ಕುಲೇಷನ್ನೇ ಥಿಯರಿಟಿಕಲ್ ನಾಲೆಡ್ಜೇ ಇಲ್ಲದೆ ಪ್ರಾಕ್ಟಿಕಲ್ ಆಗಿ ಮಾಡೋಕ್ಕೆ ಹೋಗ್ತೇನೆ ಅಂದರೆ
ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಹಾಳಾಗತ್ತೆ ಅಷ್ಟೇ. ಗೊತ್ತಾಯ್ತಲ್ಲ. ಫಸ್ಟ್ ಥಿಯರಿ ನಾಲೆಡ್ಜ್ ತೊಗೊಂಡು ಅನಂತರ ಪ್ರಾಕ್ಟಿಕಲ್ ಆಗಿ ಹೋಗಬೇಕಾಗತ್ತೆ. ಅದಕ್ಕೆ ಥಿಯರಿನ ತುಂಬ ಪ್ರಾಕ್ಟೀಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದೇ ಸಲ ಆದ್ರೂ ಕಾನ್ಸೆಪ್ಟ್ ತಿಳ್ಕೊಂಡು ಡಿಫ್ರೆಂಟ್ ಪ್ರಾಬ್ಲಮ್ಸ್ನ ವರ್ಕೌಟ್ ಮಾಡಿದರೆ ಒಂದು ಥಿಯರಿ ಬೇಸಿಕ್ ನಾಲೆಡ್ಜ್ ಸಿಗುತ್ತೆ. ಅನಂತರ ಪ್ರಾಕ್ಟಿಕಲ್ ಆಗಿ ಹೋಗಬೇಕು. ಇಲ್ಲಾಂದರೆ ಸೋ ಮೆನಿ ಇನ್ಸ್ಟ್ರೂಮೆಂಟ್ಸ್ ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್, ಮತ್ತು ವಯರ್ಸ್ ಕೂಡ ಹಾಳಾಗ್ತವೆ. ಮೇಯ್ನಾಗಿ ಸ್ವಿಚ್ ಫ್ಯೂಸ್ ಇದೆಯಲ್ಲ ಅದೇ ಡಮರ್ ಆಗಿಬಿಡುತ್ತಷ್ಟೆ. ದೇರ್ ಈಸ್ ಆನ್ ಇಂಪಾರ್ಟೆಂಟ್ ಕ್ವಶನ್ ಅಬೌಟ್ ದಿ ಯೂಸ್ ಆಫ್ ಕರೆಂಟ್ ಡಿವೈಡರ್. ಸೊ ಕರೆಂಟ್ ಡಿವೈಡರ್ ಮಾಡಬೇಕಾದ್ರೆ ಸಮ್ ರೂಲ್ಸ್ ಇದೆ, ಗೊತ್ತಾಯ್ತಲ್ಲ. ಮೆನಿ ಸ್ಟೂಡೆಂಟ್ಸ್ ಅಪ್ಲೈ ದಿಸ್ ಕಾನ್ಸೆಪ್ಟ್ ವೇರ್ ಇಟ್ ಈಸ್ ನಾಟ್ ಅಪ್ಲಿಕೇಬಲ್. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ದಿ ಸರ್ಕ್ಯೂಟ್ ಆಫ್ ಫಿಗರ್ 2.12c. ಇವಾಗ ಈ ಫಿಗರ್ ನೋಡ್ಕೊಳ್ಳೋಣ, ಗೊತ್ತಾಯ್ತಲ್ಲ. ಈ ಫಿಗರಲ್ಲಿ ಇದು ಸೋರ್ಸ್ ವೋಲ್ಟೇಜ್, ಪ್ಲಸ್ ಮೈನಸ್ ಅಂತ ಹೇಳಿದ್ರೆ ಪೊಲಾರಿಟಿ ಆರ್ ಪ್ರೆಸೆಂಟ್ ಅಂತ ಹೇಳಿದ್ರೆ ದಿಸ್ ಇಸ್ ಫಾರ್ ಡಿ ಸಿ ಸೋರ್ಸ್. ಇಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆಯಲ್ಲ, ಕರೆಂಟ್ ಫ್ಲೋ ಆಗ್ತಾ ಇದೆ ಥ್ರೂ ದಿಸ್ ಆ್ಯಕ್ಟಿವ್ ಎಲಿಮೆಂಟಲ್ಲಿ. ಸೊ ದಟ್ ಈಸ್ ಐ ಎಸ್ ಅಂದರೆ ಸೋರ್ಸ್ ಕರೆಂಟ್. ಇವಾಗ ಇದು ಈ ರೆಸಿಸ್ಟೆನ್ಸ್ ಆರ್ ಬಿ ಇದೆಯಲ್ಲ, ಅಲ್ಲಿ ಫ್ಲೋ ಆಗ್ತಾ ಇರೋ ಕರೆಂಟಿಗೆ ಐ ಬಿ ಕರೆಂಟ್, ರೆಸಿಸ್ಟೆನ್ಸ್ ಆರ್ ಎನಲ್ಲಿ ಫ್ಲೋ ಆಗ್ತಾ ಇರೋ ಕರೆಂಟ್ ಐ ಎ. ಅಂದರೆ ಐ ಎಸ್ ಇಲ್ಲಿ ಅವಾಗ ಐ ಎಸ್ ಏನಾಗುತ್ತೆ, ಸೋರ್ಸ್ ಕರೆಂಟ್ ಈಸ್ ಡಿವೈಡೆಡ್, ಒಂದು ಐ ಎ ಕರೆಂಟ್ ಆಗಿ ಇನ್ನೊಂದು ಐ ಬಿ ಕರೆಂಟ್ ಆಗಿ. ಇಲ್ಲಿ ಆರ್ ಬಿ ಬಂತಲ್ವ, ದಿಸ್ ಇಸ್ ಆರ್ ಬಿ, ದಿಸ್ ಇಸ್ ಫಾರ್ ಐ ಎ, ದಿಸ್ ಇಸ್ ಫಾರ್ ಐ ಬಿ, ದಿಸ್ ಒನ್ ಈಸ್ ಐ ಎಸ್. ಐ ಎಸ್ ಈಕ್ವಲ್ ಟು ಅಂದರೆ ಈ ನೋಡಿಗೆ, ಈ ಜಂಕ್ಷನ್ ಪಾಯಿಂಟಿಗೆ ಐ ಎಸ್ ಏನಾಗಿದೆ, ಇನ್ಕಮಿಂಗ್ ಕರೆಂಟ್. ಅದು ಗೊತ್ತಾಯ್ತಲ್ಲ. ಜಂಕ್ಷನ್ ಈ ಪಾಯಿಂಟಿಗೆ ಇನ್ಕಮಿಂಗ್ ಕರೆಂಟ್ ಈಸ್ ಐ ಎಸ್. ಅಂದರೆ ಕೆ ಸಿ ಎಲ್ ಲಾನ ಅಪ್ಲೈ ಮಾಡಬೇಕು, ಕಿರ್ಚಾಫ್ಸ್ ಕರೆಂಟ್ ಲಾ. ದಿ ಆಲ್ಜಿಬ್ರೈಕ್ ಸಮ್ ಆಫ್ ದಿ ಇನ್ಕಮಿಂಗ್ ಕರೆಂಟ್ ಈಸ್ ಈಕ್ವಲ್ ಟು ದಿ ಔಟ್ಗೋಯಿಂಗ್ ಕರೆಂಟ್. ಸೊ ಇನ್ಕಮಿಂಗ್ ಕರೆಂಟ್ ಈಸ್ ಐ ಎಸ್, ಔಟ್ಗೋಯಿಂಗ್ ಕರೆಂಟ್ ಈಸ್ ಐ ಎ ಆ್ಯಂಡ್ ಐ ಬಿ. ಸೊ ಆಲ್ಜಿಬ್ರೈಕ್ ಸಮ್ ಅಂತ ಹೇಳಿರೋದ್ರಿಂದ ಐ ಎ ಪ್ಲಸ್ ಐ ಬಿ. ಸೊ ಐ ಎಸ್ ಈಕ್ವಲ್ ಟು ಐ ಎ ಪ್ಲಸ್ ಐ ಬಿ ಆಯಿತು. ಮತ್ತು ಕರೆಂಟ್ ಇಲ್ಲಿ ಐ ಬಿ ಫ್ಲೋ ಆಗುತ್ತಲ್ವ, ಇಲ್ಲಿ ಐ ಬಿ ಫ್ಲೋ ಆಗ್ತದೆ, ಮತ್ತೆ ಡಿವೈಡ್ ಆಗುತ್ತೆ. ಇಲ್ಲೊಂದು ಕರೆಂಟ್ ಹೋಗುತ್ತೆ, ಇಲ್ಲೊಂದು ಕರೆಂಟ್ ಹೋಗುತ್ತೆ, ಮತ್ತು ಇಲ್ಲಿ ಕರೆಂಟ್ ಇಲ್ಲಿ ಬರುತ್ತೆ, ಐ ಸಿ ಅಂತ ಕಾಲ್ ಮಾಡ್ಕೊಳ್ಳೋಣ ಇದನ್ನು ಬೇಕಾದ್ರೆ. ಐ ಸಿ, ದಿಸ್ ಇಸ್ ಫಾರ್ ಐ ಡಿ ಅಂತ. ನೆಕ್ಸ್ಟ್ ಇಲ್ಲಿರೋ ಕರೆಂಟು ಐ ಎ. ಸೊ ಹಾಗಾದರೆ ಈ ಕರೆಂಟ್ ಏನು ಅಂತ ಹೇಳಿದ್ರೆ ಐ ಇ ಕರೆಂಟ್ ಅಂತ ಕಾಲ್ ಮಾಡಿಕೊಂಡ್ರೆ, ಸೊ ಆ ಕರೆಂಟ್ ಇಲ್ಲಿ ಬರ್ತಾ ಇರೋ ಕರೆಂಟ್ ಐ ಇ, ದಿಸ್ ಕರೆಂಟ್ ಈಸ್ ಐ ಎ. ಅಂದರೆ ಯಾಕಂದರೆ ಇಲ್ಲಿ ಆರ್ ಎ ಇದೆ, ರೆಸಿಸ್ಟೆನ್ಸ್ ಎಲಿಮೆಂಟ್ ಆರ್ ಎ. ಓಕೆ, ಈ ಕರೆಂಟ್ ಏನಾಯಿತು, ಅದು ಐ ಸಿ ಕರೆಂಟ್. ದಿಸ್ ಇಸ್ ದ ಜಂಕ್ಷನ್ ಪಾಯಿಂಟ್. ಸೊ ಐ ಇ ಕರೆಂಟ್, ಗೊತ್ತಾಯ್ತಲ್ಲ. ಸೊ ಕೆ ಸಿ ಎಲ್ ಅಪ್ಲೈ ಮಾಡಿದ್ರೆ ಈ ಜಂಕ್ಷನ್ ಪಾಯಿಂಟಿಗೆ ದಿ ಆಲ್ಜಿಬ್ರೈಕ್ ಸಮ್ ಆಫ್ ದಿ ಇನ್ಕಮಿಂಗ್ ಕರೆಂಟ್ ಈಸ್ ಈಕ್ವಲ್ ಟು ದಿ ಔಟ್ಗೋಯಿಂಗ್ ಕರೆಂಟ್. ಇನ್ಕಮಿಂಗ್ ಕರೆಂಟ್ ಯಾವುದು, ಐ ಎ. ಐ ಎ ಈಸ್ ಇನ್ಕಮಿಂಗ್ ಕರೆಂಟ್, ಮತ್ತು ಐ ಸಿ ಈಸ್ ಆಲ್ಸೋ ಇನ್ಕಮಿಂಗ್ ಕರೆಂಟ್, ಆ್ಯಂಡ್ ಐ ಇ ಈಸ್ ಔಟ್ಗೋಯಿಂಗ್ ಕರೆಂಟ್. ಸೊ ಹೀಗೆ. ಮತ್ತು ಇಲ್ಲೂ ಕೂಡ ಹಾಗೇನೆ, ಈ ಜಂಕ್ಷನ್ ಪಾಯಿಂಟಿಗೆ ದಿಸ್ ಇಸ್ ಫಾರ್ ಐ ಬಿ ಅಂತ ಇಲ್ಲಿ ಇದೇ ಕರೆಂಟ್ ಫ್ಲೋ ಆಗ್ತಾ ಇರೋದು. ಇಲ್ಲಿ ಕರೆಂಟ್ ಐ ಸಿ ಅಂತ ಕನ್ಸಿಡರ್ ಮಾಡಿದ್ರೆ, ದಿಸ್ ಈಸ್ ಫಾರ್ ಐ ಡಿ ಅಂತ ಹೇಳಿದ್ರೆ, ಈ ಜಂಕ್ಷನ್ ಪಾಯಿಂಟಲ್ಲಿ ಯಾವ ಕರೆಂಟ್ ಅಂದರೆ ಇನ್ಕಮಿಂಗ್ ಕರೆಂಟ್ ಯಾವುದು, ಐ ಬಿ ಕರೆಂಟ್, ಆ್ಯಂಡ್ ಔಟ್ಗೋಯಿಂಗ್ ಕರೆಂಟ್ ಈಸ್ ಐ ಸಿ ಆ್ಯಂಡ್ ಐ ಡಿ. ಗೊತ್ತಾಯ್ತಲ್ಲ. ಹೀಗೆ ದಿಸ್ ಸರ್ಕ್ಯೂಟ್ ಕಂಟೈನ್ಸ್ ನೋ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಆರ್ ಇನ್ ಪ್ಯಾರಲಲ್. ಸೊ ಅಲ್ಲಿಗೆ ದಿ ಸರ್ಕ್ಯೂಟ್ ಕಂಟೈನ್ಸ್ ನೋ ರೆಸಿಸ್ಟೆನ್ಸಸ್ ಇನ್ ಸೀರೀಸ್ ಆರ್ ಇನ್ ಪ್ಯಾರಲಲ್. ಯಾವ ರೆಸಿಸ್ಟೆನ್ಸ್ಗೂ ಸೀರೀಸು ಆಗಿರಲ್ಲ, ಪ್ಯಾರಲಲ್ಲು ಆಗಿರೋದಿಲ್ಲ. ಓಕೆ, ವಿತೌಟ್ ದಿ ರೆಸಿಸ್ಟೆನ್ಸಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ದೇರ್ ಈಸ್ ನೋ ವೇ ದಟ್ ದಿ ಕಾನ್ಸೆಪ್ಟ್ ಆಫ್ ಕರೆಂಟ್ ಡಿವೈಡರ್ ಕ್ಯಾನ್ ಬಿ ಅಪ್ಲೈಡ್. ಆ್ಯಕ್ಚುಲಿ ಕರೆಂಟ್ ಡಿವೈಡರ್ನ ಅಪ್ಲೈ ಮಾಡೋದು ಪ್ಯಾರಲಲ್ ಸರ್ಕ್ಯೂಟಲ್ಲಿ. ಕರೆಂಟ್ ಡಿವೈಡರ್ ರೂಲ್ ಇದೆಯಲ್ಲ, ಅದು ಅಪ್ಲಿಕೇಬಲ್ ಓನ್ಲಿ ಪ್ಯಾರಲಲ್ ಸರ್ಕ್ಯೂಟಿಗೆ ಮಾತ್ರ ಕರೆಂಟ್ ಡಿವೈಡರ್ ಆಗೋದು. ಗೊತ್ತಾಯ್ತಲ್ಲ. ಹೀಗೆ ಪ್ಯಾರಲಲ್ ಆಗಿ ನಾವು ಎಲಿಮೆಂಟ್ಸ್ನ ಕನೆಕ್ಟ್ ಮಾಡಿದರೆ, ಇದು ಸಪ್ಲೈ ಕರೆಂಟ್ ಅಥವಾ ಸೋರ್ಸ್ ಕರೆಂಟ್ ಅಂತ ತೊಗೊಂಡ್ರೆ, ದಿಸ್ ಇಸ್ R1 ರೆಸಿಸ್ಟೆನ್ಸ್, R2 ರೆಸಿಸ್ಟೆನ್ಸ್, R3 ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ, ದಿಸ್ ಇಸ್ I3, ಇಲ್ಲಿ I2, ದಿಸ್ ಇಸ್ I1 ಆಗಿರುತ್ತೆ. ಸೊ ಇದು ಬ್ರ್ಯಾಂಚ್ ಕರೆಂಟ್ ಆಯಿತು. ಸೊ ಕರೆಂಟ್ ಏನಾಗ್ತಾ ಇದೆ, ಸೋರ್ಸ್ ಕರೆಂಟು ಡಿವೈಡ್ ಆಗ್ತಾ ಇದೆ, I1 + I2 + I3. ನಾವು ಕರೆಂಟ್ ಡಿವೈಡರ್ ರೂಲ್ನ ಎಲ್ಲಿ ಅಪ್ಲೈ ಮಾಡ್ತೇವೆ ಅಂದರೆ ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ಅಪ್ಲೈ ಮಾಡ್ತೇವೆ. ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ನ
ಸೊ ಇಲ್ಲಿ this is for R1 resistance, R2 resistance, R3 resistance. Current, same current flows through all three elements. Again ಆಗುತ್ತೆ voltage drop across this resistance. ಯಾವಾಗ current ಇಲ್ಲಿ flow ಆಯಿತು ಅಂದರೆ voltage ಏನಾಗುತ್ತೆ drop across this element. ಮತ್ತೆ ಸೇಮ್ ಕರೆಂಟ್ ಇಲ್ಲಿ ಬಂತು ಈ ಎಲಿಮೆಂಟಲ್ಲಿ ಫ್ಲೋ ಆಯಿತು ಅಂತ ಹೇಳಿದ್ರೆ ಮತ್ತಲ್ಲೊಂದು ವೋಲ್ಟೇಜ್ ಡ್ರಾಪ್ ಆಗುತ್ತೆ, ದಟ್ ಈಸ್ V2. ಮತ್ತು ಸೇಮ್ ಕರೆಂಟು ಇಲ್ಲಿ ಫ್ಲೋ ಆಯಿತು, ಆವಾಗ ಮತ್ತೆ ಇಲ್ಲೇನಾಗುತ್ತೆ ವೋಲ್ಟೇಜ್ ಡ್ರಾಪ್ ಆಗುತ್ತೆ, ಸೊ ದಟ್ ಈಸ್ V3. ಸೊ ವೋಲ್ಟೇಜ್ V3 ಡ್ರಾಪ್ ಅಕ್ರಾಸ್ ದಿಸ್ ರೆಸಿಸ್ಟೆನ್ಸ್ R3. ಸೊ ಇಲ್ಲಿ ಫಾರ್ ಸೀರೀಸ್ ಸರ್ಕ್ಯೂಟಲ್ಲಿ ನಾವು ವೋಲ್ಟೇಜ್ ಡಿವೈಡರ್ ರೂಲ್ನ ಅಪ್ಲೈ ಮಾಡೋದು ಇನ್ ದಿ ಸೀರೀಸ್ ಸರ್ಕ್ಯೂಟ್. ಕರೆಂಟ್ ಡಿವೈಡರ್ ರೂಲ್ನ ಅಪ್ಲೈ ಮಾಡೋದು ನಾವು ಪ್ಯಾರಲಲ್ ಸರ್ಕ್ಯೂಟಲ್ಲಿ. ಓಕೆ, ನೆಕ್ಸ್ಟ್, the circuit contains no resistances in series or in parallel. Without the resistances connected in parallel, there is no way that the concept of current divider can be applied. Now suppose a circuit ಅಲ್ಲಿ parallel ಏನು ಇಲ್ಲ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ, ವಿತೌಟ್ ದಿ ರೆಸಿಸ್ಟೆನ್ಸಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಪ್ಯಾರಲಲ್ಲಿ ಯಾವ ರೆಸಿಸ್ಟೆನ್ಸು ಇಲ್ಲ ಅಂತ ಹೇಳಿದ್ರೆ ನಮಗೆ ಅವಶ್ಯಕತೆನೇ ಬರೋದಿಲ್ಲ, ಕರೆಂಟ್ ಡಿವೈಡರ್ನ ಅಪ್ಲೈ ಮಾಡುವಂಥ ಅವಶ್ಯಕತೆನೇ ಇರಲ್ಲ. However, many students take a quick look at the resistances RA and RB and try to apply current division, writing an incorrect equation such as. ಸೊ ಕೆಲವು ಸಲ ಏನಾಗ್ಬಿಡುತ್ತೆ, ಸ್ಟೂಡೆಂಟ್ಸು ಇಲ್ಲಿ RB ನೋಡಿರ್ತಾರಲ್ಲ, RA ಪ್ಲಸ್ RB ಅಂತ ತೊಗೊಂಡು IA = IS ಅಂತ ಮಾಡ್ಕೊಂಬಿಡ್ತಾರೆ. ಸೊ ಅದು ಬೇಗ ಮಿಸ್ಟೇಕ್ ಆಗೋವಂಥ ಚಾನ್ಸಸ್ ಇರುತ್ತೆ, ಗೊತ್ತಾಯ್ತಲ್ಲ. ರಿಮೆಂಬರ್, ಪ್ಯಾರಲಲ್ ರೆಸಿಸ್ಟೆನ್ಸಸ್ ಮಸ್ಟ್ ಬಿ ಕನೆಕ್ಟೆಡ್ ಬಿಟ್ವೀನ್ ದಿ ಸೇಮ್ ಪೇರ್ ಆಫ್ ಪಾಯಿಂಟ್ಸ್ ಆಗಿರುತ್ತೆ ಅಷ್ಟೇ, ಅಂದರೆ ನೋಡ್. ಪ್ಯಾರಲಲ್ ಸರ್ಕ್ಯೂಟಲ್ಲಿ ಈಗ ಇದೊಂದು ಇಲ್ಲೇ ನೋಡಿ, ಈ ಜಂಕ್ಷನ್ ಪಾಯಿಂಟಿಂದನೇ ಇಲ್ಲೊಂದು R3 ಇದೆ, ಮತ್ತು R2 ಕೂಡ ಇಲ್ಲಿ ಕನೆಕ್ಟ್ ಆಗಿರೋದು, ಮತ್ತು ಇದೇ ಪಾಯಿಂಟಿಂದನೇ R1 ಕೂಡ ಕನೆಕ್ಟ್ ಆಗಿರೋದು, ಅಂದರೆ ಸೇಮ್ ಜಂಕ್ಷನ್ ಪಾಯಿಂಟ್ ಆಗಿರುತ್ತೆ, ಅದಾಯ್ತಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್.